ಭಾಳ ಮುಖ್ಯವಾಗಿ ಏನೊಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಮನ ಬಂದಂತೆ ಆಡಳಿತ ಮಾಡ್ತಿದ್ದಾರೆ. ಏನೊಂದು ಸೆಕ್ಸ್ ಸ್ಕ್ಯಾಂಡಲಲ್ಲಿ ಸಂಪೂರ್ಣವಾಗಿ ಈ ಕಾಂಗ್ರೆಸ್ ಸರ್ಕಾರ ತೊಡಗಿದೆ. ಅದಕ್ಕೆ ಉತ್ತರದಾಯಿತ್ವ ಇಲ್ಲದೆ ಒಂದು ಕಾನೂನಿನ ಚೌಕಟ್ಟಲ್ಲಿ ಒಂದು ಕ್ರಮಬದ್ಧವಾಗಿ ಒಂದು CBIಗೆ ವಹಿಸಿ ಅಂತ ಒತ್ತಾಯ ಮಾಡಿರುವಂಥದ್ದಿದೆ. ಮತ್ತು 4% ಮುಸಲ್ಮಾನರಿಗೆ ರಿಸರ್ವೇಷನನ್ನು ಏನೊಂದು KTTP ಆ್ಯಕ್ಟಲ್ಲಿ ತಿದ್ದುಪಡಿಯನ್ನು ಮಾಡಿ ಅವ್ರಿಗೆ ಒಂದು ಸಂವಿಧಾನ ವಿರುದ್ಧವಾಗಿ ಒಂದು ಕಾನೂನಿನ ವಿರುದ್ಧವಾಗಿ ಮೀಸಲಾತಿಯನ್ನು ಕೊಡ್ತಿರೋದನ್ನು ವಿರೋಧಿಸಿ ಭಾಳ ಸ್ಪಷ್ಟವಾಗಿ ಅಧಿಕಾರ ದುರ್ಬಳಕೆ ಮಾಡಿರೋದನ್ನು ಪ್ರತಿಭಟಿಸ್ತಿದ್ದು. ಹಾಗಾಗಿ ಒತ್ತಾಯ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾವು ನಮ್ಮ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಪ್ರತಿಭಟನೆಯನ್ನ ಕಾನೂನುಬದ್ಧವಾಗಿ ನಾವು ಮಾಡ್ತಿದ್ದು. ಹಾಗಾಗಿ ಇವತ್ತು ಇದನ್ನು ಸಹಿಸಿಕೊಳ್ಳದೆ ಇವತ್ತು ಸರ್ಕಾರ ಸಭಾಧ್ಯಕ್ಷರ ಮೇಲೆ ಒತ್ತಾಯವನ್ನು ಮಾಡಿ ಒತ್ತಡವನ್ನು ಏರಿ ನಮ್ಮನ್ನು ಅಮಾನತು ಮಾಡಿದ್ದಾರೆ. 6 ತಿಂಗಳು ಕಾಲ ಅಮಾನತನ್ನು ಮಾಡಿದ್ದಾರೆ. ಏನೇ ಇದ್ರೂ ವಿಡಿಯೋದಲ್ಲಿ ನೋಡಲಿ. ನಾವೇನು ಯಾರನ್ನೂ ತೆಳ್ಳಿಲ್ಲ, ಯಾರನ್ನೂ ಬೈದಿಲ್ಲ, ಸಭಾಧ್ಯಕ್ಷರನ್ನು ಬೈದಿಲ್ಲ, ಇನ್ನೊಂದು ಪೇಪರ್ ಹಚ್ಚಿದ್ರೆ ನಾನೇನು ಮಾಡಿರುವಂಥದ್ದು ಏನಿಲ್ಲ. ಇವನ್ ಅಚ್ಚುಕಟ್ಟಾಗಿ ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕಿತ್ತು. ಸಂವಿಧಾನದ ಸಭಾಧ್ಯಕ್ಷರನ್ನು ಹೇಳಿದ್ದಾರೆ, ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಹೇಳಿದ್ದಾರೆ. ಬ್ಯೂಟಿ ಆಫ್ ಡೆಮಾಕ್ರಸಿನಲ್ಲಿ ಅವರಿಗೆ ಪ್ರತಿಭಟಿಸುವಂಥ ಅಧಿಕಾರ ಇದೆ, ಪ್ರತಿಭಟಿಸಿದ್ದಾರೆ ಅಂತ ಅವರು ಒಪ್ಕೊಂಡಿದ್ದಾರೆ. ಬ್ಯೂಟಿ ಆಫ್ ಡೆಮಾಕ್ರಸಿ ಹೇಳಿ ಇವಾಗ ನಮ್ಮನ್ನು ಅಮಾನತನ್ನು ಮಾಡಿದ್ದಾರೆ. ಅದನ್ನು ನಾನು ತಕ್ಷಣ ಅವರನ್ನು ಒತ್ತಾಯವನ್ನು ಮಾಡ್ತೀನಿ, ಹಿಂದೆ ಪಡೀರಿ. ಈ ಅಮಾನತನ್ನು ಹಿಂದೆ ಪಡೆದು ನಮ್ಮ ಹಕ್ಕನ್ನು ನಮಗೆ ಒದಗಿಸಿ. ನೀವು ಸಂವಿಧಾನವನ್ನು ಗೌರವಿಸೋರು, ಪ್ರಜಾಪ್ರಭುತ್ವವನ್ನು ಗೌರವಿಸೋರು. ನಾವು ಯಾವುದು ನಮ್ಮ ಸ್ವಂತಕ್ಕಾಗಿ ನಮ್ಮ ಸ್ವಾರ್ಥಕ್ಕಾಗಿ ನಾವೇನು ಪ್ರತಿಭಟನೆ ಮಾಡಿರೋದಲ್ಲ, ನಾವೇನು ಕಾನೂನು ಕೈಗೆ ಎತ್ಕೊಂಡಿಲ್ಲ, ನಾವೇನು ಬೇರೆ ಅಲ್ಲೇನು ಒಡೆದಾಟ ಮಾಡಿಲ್ಲ, ಯಾರಿಗೂ ಏನು ಮಾಡಿಲ್ಲ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ನಾಡನ್ನು ರಕ್ಷಣೆ ಮಾಡಲಿಕ್ಕೆ, ಜನರನ್ನು ಹಕ್ಕನ್ನು ಕಾಪಾಡಲಿಕ್ಕೆ ಮಾಡಿದ್ದೀವಿ. ತಕ್ಷಣ ಅಮಾನತನ್ನು ಹಿಂದೆ ಪಡೀರಿ. ಮತ್ತು ಏನೊಂದು ಈ ಸೆಕ್ಸ್ ಸ್ಕ್ಯಾಂಡಲನ್ನು CBIಗೆ ವಹಿಸಿ ಮತ್ತು ಈ ಮೀಸಲಾತಿ ಕೊಟ್ಟಿರುವಂಥ ಧರ್ಮ ಆಧಾರಿತವಾಗಿ ಕೊಟ್ಟಿರುವಂಥದ್ದನ್ನ ಹಿಂದೆ ಪಡೀರಿ. ಸರ್, ಅಹಿಂದ ಪರ ಅನ್ನತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಒಂದು ಪರಿಶಿಷ್ಟ ವರ್ಗದ ರಾಜಣ್ಣ ಅವರ ರಕ್ಷಣೆಗೂ ಕೂಡ ಇವತ್ತು ನಿಂತಿಲ್ಲ, ಅಂಗ್ಲಾಚಿದ್ರು ಕೂಡ ನಿಂತಿಲ್ಲ. ಇವತ್ತು ಈ ಒಂದು ನಡೆಗೆ ಒಬ್ಬರು ಮಂತ್ರಿನೇ ಬಂದು ಸದನದಲ್ಲಿ ತನ್ನ ಅಸಹಾಯಕತೆ, ತನಗೆ ಯಾವ ರೀತಿ ಅನ್ಯಾಯ ಆಗ್ತಿದೆ, ಒಬ್ಬ ದಲಿತ ವರ್ಗಕ್ಕೆ ಸೇರಿರುವಂಥ ಒಬ್ಬ ವ್ಯಕ್ತಿ ತನ್ನ ಸಮಸ್ಯೆಗಳನ್ನು ಅಳಲನ್ನು ತೋಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಇನ್ನೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು 48 ಜನ ಇದ್ದಾರೆ, ಕೇಂದ್ರ ಸಚಿವರು ಇದ್ದಾರೆ, ನ್ಯಾಯಮೂರ್ತಿಗಳಿದ್ದಾರೆ, ಏನೇನೋ ಹೇಳಿದ್ದಾರೆ. ಅದನ್ನೆಲ್ಲ ನೋಡಿದಾಗ ಇದೆಲ್ಲ ಅಂದ್ಕೊಂಡೆ ರಾಜ್ಯ ಸರ್ಕಾರದಿಂದ ಇವರೆಲ್ಲ ತನಿಖೆ ಮಾಡಲಿಕ್ಕಾಗಲ್ಲ, CBIಗೆ ವಹಿಸಲಿ. ಅಥವಾ ಸಿಟ್ಟಿಂಗ್ ಜಡ್ಜಿಗೆ CBI ಮೇಲೆ ನಂಬಿಕೆ ಅಲ್ವಾ, ಇವರೇ ಸಿಟ್ಟಿಂಗ್ ಜಡ್ಜಿಗೆ ಹಸ್ತಾಂತರ ಮಾಡಲಿ ಅಂತ ಕೇಳ್ಕೊತೀನಿ.